ದ್ವೇಷ ಭಾಷಣ ಒಂದು ಪಿತೂರಿ ಅಷ್ಟೇ. ದ್ವೇಷ ಭಾಷಣ ಮಾಡಿದ್ರೆ ಕಡಿವಾಣ ಇದೆ. ಹಿಂಗತ್ತ ಪ್ರತಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಏನಿದೆ, ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಈಗ ಬೇಕಾದಷ್ಟು ಕಾನೂನುಗಳಿದಾವಲ್ಲ, ಕೋಮು ಸೌಹಾರ್ದತೆ ಕಾಪಾಡೋಕೆ ಬೇಕಾದಷ್ಟು ಕಾನೂನುಗಳಿದಾವೆ. ಕೋಮು ಸೌಹಾರ್ದತೆ ಹಾಳು ಮಾಡೋದಕ್ಕಷ್ಟೇ ಸರ್ಕಾರದ ವಿರುದ್ಧ ಅಂದ್ರೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡೋದಕ್ಕಷ್ಟೇ ಇದನ್ನು ತರ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನೀವು ಶಾಂತಿಯನ್ನ ಕಾಪಾಡಬೇಕು, ರಾಜ್ಯದಲ್ಲಿ ಸಮಾಧಾನದಿಂದ ಜನ ಇರಬೇಕು, ಕೋಮು ದ್ವೇಷವನ್ನ ಬಿತ್ತೋಬಾರ್ದು ಅಂದ್ರೆ ಈಗ ಆಲ್ರೆಡಿ ಬೇಕಾದಷ್ಟು ಕಾನೂನುಗಳಿದಾವೆ, ಅವನ್ನ ಗಟ್ಟಿ ಮಾಡಿ, ನೀವು ಟೈಟ್ ಮಾಡಿ. ಇದನ್ನ ನೀವೇನ್ ತರ್ತಾ ಇದ್ದೀರಿ? ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತೀರಿ ನೀವು ಅಷ್ಟೇ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತೀರಿ, ಮತ್ತೊಂದನ್ನ ಓಲೈಸ್ತೀರಿ. ಅವ್ರು ಅದಕ್ಕೆ ಎಕ್ಸಾಂಪಲ್ಗಳನ್ನು ಬಿಜೆಪಿ ಅವರು ಕೊಡ್ತಾ ಇದ್ದಾರೆ. ಈಗ ಕರಾವಳಿ ಭಾಗದಲ್ಲಿ ಅದು ಬಹಳ ಸೂಕ್ಷ್ಮ ಪ್ರದೇಶ. ಕೋಮು ದ್ವೇಷ ಅನ್ನುವಂಥದ್ದು ಬಹಳ ಬೇಗ ಪಸರಿಸುತ್ತೆ. ಇನ್ನು ಒಂದು ಚಿಕ್ಕ ಸ್ಪಾರ್ಕ್ ಆದ್ರೆ ಸಾಕು, ಜ್ವಾಲೆ ರೀತಿಯಲ್ಲಿ ಅಲ್ಲಿ ಉರಿಯತ್ತೆ. ಹಿಂಗಿರುವಾಗ ಒಂದು ಮೀಟಿಂಗ್ ಅಂತ ಮಾಡ್ತಾರೆ ಗೃಹ ಸಚಿವರು, ಬಟ್ ಅಲ್ಲಿ ಒಂದು ಧರ್ಮದವ್ರನ್ನ ಮಾತ್ರ ಕರೆದಿರ್ತಾರೆ, ಮತ್ತೊಂದು ಧರ್ಮದವ್ರನ್ನ ಕರೆಯೋದೇ ಇಲ್ಲ. ಹೇಳ್ಕೊಳಕ್ ಅದು ಕೋಮು ಸೌಹಾರ್ದತೆಯನ್ನ ತರುವಂತ, ಅಂದ್ರೆ ಸೌಹಾರ್ದತೆ ತರ್ತೀವಿ ಅನ್ನುವಂತಹ ಮೀಟಿಂಗ್. ಅಲ್ಲಿ ಒಂದೇ ಧರ್ಮದವ್ರನ್ನ ಟಾರ್ಗೆಟ್ ಮಾಡ್ತೀರಿ ನೀವು, ಮತ್ತೊಬ್ಬರನ್ನ ಓಲೈಸ್ತೀರಿ. ಇಂತಹ ರೀಸನ್ಸ್ ಗಳನ್ನ ಮುಂದಕ್ಕೆ ತರ್ತಾ ಇದ್ದಾರೆ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಇದನ್ನ ಉಪಯೋಗ ಮಾಡ್ತಾರಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಈ ಕಾನೂನನ್ನ ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂತವ್ರಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂತದ್ದು ಇದು ಒಂದ್ ರೀತಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇದೆ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರೈಮ್ ಕೊಲೀಗ್ ಮಾರುತಿ ನೀಡ್ತಾರೆ. ಮಾರುತಿ, ಅಂತೂ ಇಂತೂ ವಿರೋಧದ ನಡುವೆಯೂ ಬಿಲ್ ಪಾಸ್ ಆಗಿದೆ. ಏನಂದ್ರು ಬಿಜೆಪಿ ಅವರು, ಏನಂತ ಇದ್ದಾರೆ ಈಗ, ಅಂಡ್ ಆಡಳಿತ ಪಕ್ಷದವರು ಇದನ್ನು ಹೆಂಗ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಈ ಬಾರಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ 3ನೇ ದಿನವೇ ಈ ವಿವಾದಾತ್ಮಕವಾದಂತಹ ಒಂದು ವಿಧೇಯಕವನ್ನ ಮಂಡನೆ ಮಾಡುವಂತಹ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಿತು. ಅದರಲ್ಲೂ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಈ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಮೈಕು ಕೂಡ ಒಂದು ಕಡೆ ಕೈ ಕೊಡ್ತು. ಹೀಗಾಗಿ ಬೇಡ ಬೇಡ ಅನ್ನುವಂತಹ ಒಂದು ರೀತಿಯಲ್ಲಿ, ಅಂದ್ರೆ ಮೈಕ್ ಸರಿ ಹೋಗುವವರೆಗೂ ಕೂಡ ಈ ಬಿಲ್ ಮಂಡನೆ ಮಾಡೋದು ಬೇಡ ಅನ್ನುವಂತಹ ಒಂದು ಅಸಮಾಧಾನವನ್ನ ಬಿಜೆಪಿ ಶಾಸಕರು ವ್ಯಕ್ತಪಡಿಸಿದ್ದು ನಿಜ. ಅದ್ರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಕಾಯ್ದೆಗಳಿದಾವೆ. ಯಾರಾದ್ರೂ ದ್ವೇಷ ಭಾಷಣ ಮಾಡಿದ್ದೆ ಆದ್ರೆ, ಯಾವ್ದಾದ್ರು ಕೋಮು ಸೌಹಾರ್ದವನ್ನ ಉಂಟು ಮಾಡುವಂತಹ ಒಂದು ರೀತಿಯಲ್ಲಿ ಭಾಷಣಗಳನ್ನ ಮಾಡಿದ್ದೆ ಆದ್ರೆ ಅಂತವರ ವಿರುದ್ಧ FIR ಹಾಕುವಂತಹ, ಅಂತವರನ್ನ ಜೈಲಿಗೆ ಅಟ್ಟುವಂತಹ ಕಾಯ್ದೆಗಳು ಮತ್ತೆ ಕಾನೂನುಗಳು ಈಗಾಗಲೇ ಇದಾವೆ. IPC ಅಡಿಯಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡಬಹುದು. ಈಗ IPC ಆದ್ರೆ ಈಗ ಈ ಹೊಸದಾದಂತಹ ಒಂದು ಕಾನೂನನ್ನ ತರುವಂತಹ ಉದ್ದೇಶ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ವಿಪಕ್ಷ ಶಾಸಕರು ಕೇಳ್ತಾ ಇರುವಂತದ್ದು. ಅದರಲ್ಲೂ ಈ ವಿಚಾರದಲ್ಲಿ ಬಿಜೆಪಿ ಶಾಸಕರು ರಾಜಿ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇದು ನೇರವಾಗಿ ಹಿಂದೂ ಕಾರ್ಯಕರ್ತರ, ಹಿಂದೂ ಸಂಘಟನೆಯವರು ಮಾಡುವಂತಹ ಭಾಷಣಗಳನ್ನ ಟಾರ್ಗೆಟ್ ಮಾಡಿ ಈ ವಿಧೇಯಕವನ್ನ ತರೋದಕ್ಕೆ ಸರ್ಕಾರ ಮುಂದಾಗ್ತಿದೆ ಅನ್ನುವಂತ ಒಂದು ಭಾವನೆ ಬಿಜೆಪಿ ಅವರಲ್ಲಿ ಇರುವಂತದ್ದು. ಇದು ಇವರು ರಾಜ್ಯದ ಯಾರೇ ಭಾಷಣ ಮಾಡಿದ್ರು ಅವರನ್ನ ಒಳಗಾಗ್ತೀವಿ ಅಂತ ಹೇಳಿದ್ರು ಕೂಡ ಇದನ್ನ ನೇರವಾಗಿ ಎಲ್ಲೋ ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳ ಮೇಲೆ ಗದಪ್ರಹಾರ ಮಾಡೋದಕ್ಕೆ ತರ್ತಾ ಇರುವಂತಹ ಒಂದು ಬಿಲ್ಲು ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಬಿಜೆಪಿಯ ಶಾಸಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಷ್ಟೇ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಈ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಲ್ಲೂ ಕೂಡ ಇವತ್ತೇ ಮಂಡನೆ ಆಗುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಎರಡೂ ಕಡೆಯೂ ಬಿಜೆಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಆ ವಿರೋಧದ ನಡುವೆಯೂ ಕೂಡ ಈ ಬಿಲ್ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಸಂಖ್ಯಾಬಲ ಕಾಂಗ್ರೆಸ್ ಅವರ ಪರವಾಗಿದೆ. 140 ಶಾಸಕರು ಸದನದಲ್ಲಿದ್ದಾರೆ. ಅದರಲ್ಲೂ ಅಧಿವೇಶನ ಆರಂಭ ಆದ ಮೂರನೇ ದಿನದಲ್ಲಿ ಈ ವಿಧೇಯಕವನ್ನು ಪ್ರಸ್ತಾಪ ಮಾಡಿ ಈ ವಿಧೇಯಕವನ್ನು ಪಾಸ್ ಮಾಡಿಕೊಳ್ಳಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸರ್ಕಾರ ಮುಂದಾಗಿದೆ. ಹಾಗೆ ನೋಡೋದಾದ್ರೆ
ಬೇರೆ ಬೇರೆ ಬಹಳಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಕಾಡ್ತಿರುವಂತ, ಅದರಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಮೊದಲು ಚರ್ಚೆಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಮೊನ್ನೆ BSc ಸಭೆಯಲ್ಲಿ ಚರ್ಚೆ ಆಗುತ್ತೆ. ನಿನ್ನೆ ಮೊದಲನೇದಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಹಾಗೂ ಈ ಕಡೆ ಆಗಿರುವಂತ ಈ ಬಾರಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ಮೆಕ್ಕೆಜೋಳ ಮತ್ತು ಕಬ್ಬು ಸೇರಿದಂತೆ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಚರ್ಚೆ ಮಾಡುವಂತ ಒಂದು ಸಂದರ್ಭದಲ್ಲಿ ಇನ್ನೂ 7 ದಿನಗಳ ಕಾಲ ಅಧಿವೇಶನ ಇರುವಾಗಲೇ ಆ ತರಾತುರಿಯಲ್ಲಿ ಇವತ್ತು ದ್ವೇಷ ಭಾಷಣ ಸೇರಿದಂತೆ 10 ಬಿಲ್ಲುಗಳ ಮಂಡನೆಗೆ ರಾಜ್ಯ ಸರ್ಕಾರ ತಯಾರಿಯನ್ನು ನಡೆಸಿಕೊಂಡಿರುವಂತದ್ದು. ಹೀಗಾಗಿ ಈ ದ್ವೇಷ ಭಾಷಣ ಬಿಲ್ ಅನ್ನ ತಂದ್ರೆ ಒಂದಷ್ಟು ವಿಪಕ್ಷಗಳನ್ನ ಇಶ್ಯೂಗಳನ್ನ ಡೈವರ್ಟ್ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ 40 ವರ್ಷಗಳ ಸುದೀರ್ಘ ರಾಜಕೀಯ ಮಾಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಬೆಳಗಾವಿ ಅಧಿವೇಶನವನ್ನ ಯಾವ ರೀತಿಯಾಗಿ ನಡೆಸಬೇಕು, ಯಾವ ರೀತಿಯಾಗಿ ವಿಪಕ್ಷಗಳನ್ನ ಬೇರೆ ಬೇರೆ ಅಸ್ತ್ರಗಳ ಮೂಲಕ ಕಟ್ಟಿ ಹಾಕಬೇಕು, ಯಾವ ಅಸ್ತ್ರವನ್ನ ಬಿಟ್ರೆ ವಿಪಕ್ಷಗಳು ಇಶ್ಯೂ ಡೈವರ್ಟ್ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರ ಅವ್ರಿಗೂ ಗೊತ್ತು. ಅದೇ ರೀತಿ ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರಿಗೂ ಕೂಡ ಬಹಳಷ್ಟು ಗೊತ್ತಿರೋದ್ರಿಂದ 3ನೇ ದಿನವೇ ಈ ಪ್ರಯೋಗವನ್ನ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ವಿದ್ಯಾ, ಒಟ್ಟಾರೆ ರಾಜ್ಯ ಸರ್ಕಾರದ ಈ ನಡೆ ಬಹಳಷ್ಟು ಟೀಕೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ವೆಲ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.